ಬಂಡವಾಳದ ಕೋಟೆಯಲ್ಲಿ 1,30,00,000 ವೆಚ್ಚದಲ್ಲಿ ಸೌಂದರ್ಯೀಕರಣ ಹಾಗೂ ದೀಪಾಲಂಕಾರ ಕಾಮಗಾರಿಗೆ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಎನ್ಎಸ್ ಬೋಸರಾಜ್ ಶುಕ್ರವಾರ 11:30 ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಐತಿಹಾಸಿಕ ಸ್ಥಳಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಅವುಗಳ ಸೌಂದರ್ಯೀಕರಣ ಹೆಚ್ಚಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದ್ದು, ಜಿಲ್ಲಾ ಉತ್ಸವದ ವೇಳೆಗೆ ಈ ಒಂದು ಸೌಂದರ್ಯೀಕರಣ ಕಾರ್ಯಕ್ರಮ ಮುಗಿಸುವಂತೆ ಸೂಚನೆ ನೀಡಿದರು. ಎರಡು ಪ್ರಮುಖ ಅಡಿಗಲ್ಗಳನ್ನು ಮಾಡಿದ್ವಿ. ಒಂದು ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಸುಮಾರು 2.5 ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು. ಆದರೆ ಈಗ ಟೆಂಡರ್ ಆಗಿರೋದು 1.3 ಕೋರ್ಸಿಗೂ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಫೋರ್ಟಲ್ಲಿ ಲೈಟಿಂಗಿಗೆ ಅದೊಂದು ಅಡಿಗಲ್ ಮಾಡಿ ಇಲ್ಲಿ ಇವತ್ತು ಮಾವಿನ ಕೆರೆಗೆ ಏನು ಸುಮಾರು 15 ಒಳಚರಂಡಿಗಳು ಬರ್ತಾ ಇದ್ದಾವೆ. 15 ಕಡೆ ಇದು ಚರಂಡಿ ನೀರು ಕೆರೆಗೆ ಬರ್ತಾ ಇದೆ. ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು. ಅಂದರೆ ಈ ಮೊದಲನೇ ಹಂತದಲ್ಲಿ 2.5 ಕೋಟಿಯಲ್ಲಿ 7 ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ, ಅದನ್ನು ಬ್ಲಾಕ್ ಮಾಡಿ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ STPಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ 8 ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟರ್ UGDದಲ್ಲಿ ಡ್ರೈನೇಜ್ ವಾಟರ್ ಬರದೇ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲ್ಯಾನನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದರೆ, ಇವತ್ತು ನಾವು ಮೊದಲು 6, 7, 8 ಮಾಡಬೇಕು ಅಂತ ಮಾಡಿದ್ವಿ. ಯಾವುದು 29, 30 ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನು 5, 6, 7 6, 7, 8 ಅಂದ್ಕೊಂಡಿದ್ವಿ. 8ನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ರಾಜನಹಳ್ಳಿಯಲ್ಲಿ ST ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ 5, 6, 7 3 ದಿವಸ ರಾಯಚೂರು ಉತ್ಸವನ ಮಾಡ್ತಾಯಿದ್ವಿ. ಅಲ್ಲಿ ದೀಪಾಲಂಕಾರದ ಇಲ್ಲಿ ಹೇಳಿದ್ವಲ್ಲ, 1,30,30,00,000 ಸರ್. 1,30,30,00,000 ವೆಚ್ಚದಲ್ಲಿ ಫೋರ್ಟ್ ದೀಪಾಲಂಕಾರ ಅದೊಂದು ಟೆಂಡರ್ ಆಗಿದೆ. ಇಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಕೊಳಚೆ ನೀರು ಮಾವಿನ ಕೆರೆಗೆ ಬರದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಸಲಹೆ ಪಡೆದು ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಜನವಿರೋಧಿ ಕಾಯ್ದೆ VB ರಾಮ್ಜಿ ಯೋಜನೆ ರದ್ದುಗೊಳಿಸಿ ಮನರೇಗಾ ಕಾಯ್ದೆ ಮರುಸ್ಥಾಪನೆ ಆಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬಿಜೆಪಿ ಸರ್ಕಾರ ಅಧಿಕಾರ ಅವಧಿಯಲ್ಲಿ ಒಂದೇ ಒಂದು ಜನಪರ ಯೋಜನೆ ಜಾರಿಗೆ ತಂದಿಲ್ಲ. ಕೇವಲ ಶ್ರೀಮಂತರ ಪರವಾಗಿ ಯೋಜನೆಗಳನ್ನು ರೂಪಿಸಿದೆ. ರೈತರ, ದುಡಿಯುವ ವರ್ಗದ, ಕೃಷಿ ಕೂಲಿ ಕಾರ್ಮಿಕರನ್ನು ಹತ್ತಿಕ್ಕಲು ನರೇಗಾ ಯೋಜನೆಗೆ ತಿದ್ದುಪಡಿ ತಂದು VB ರಾಮ್ಜಿ ಯೋಜನೆ ಜಾರಿಗೆ ತಂದಿದೆ. ಮನರೇಗಾ ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ಕಲ್ಪಿಸುವ ವರದಾನವಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಅನುಷ್ಠಾನಗೊಳಿಸಿದ VB ರಾಮ್ಜಿ ಯೋಜನೆ ಗ್ರಾಮೀಣ ಜನರ ಉದ್ಯೋಗ ಕಸಿಯಲಾಗಿದೆ. ಕೇಂದ್ರ ವಿರುದ್ಧ ಕಿಡಿಕಾಡಿದರು. ರಾಮರ ಹೆಸರು ನಮ್ಗೆ ಇದು ಶ್ರೀರಾಮಚಂದ್ರನೂ ಅಲ್ಲ, ಇದು ದಶರಥ ರಾಮನೂ ಅಲ್ಲ, ಇದು ಕೌಶಲ್ಯ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ. ಇಷ್ಟೇ ಯಾರಾಮ ಅಂದ್ರೆ ನಥುರಾಮ್ ಕೊಡಿಸಿದ ಹೆಸರು ಇದು. ಇಲ್ಲ, ಅವರು ಏನೇ ನೋಡಿ, ಅವರು ನಮ್ಮ ಅಭಿಪ್ರಾಯ ಇದ್ದಾರೆ. ಬಟ್ ಇದರಲ್ಲಿ ನಾವು ನೋಡಿ, ನಮಗೆ ರಾಮ ಹೆಸರು ಬರೋದಿಲ್ಲ. ಅವರು ಆ ಕಾಯ್ದೆಯಲ್ಲಿ ನೋಟಿಫಿಕೇಶನ್ ಅಲ್ಲಿ ರಾಮ ಇಲ್ಲ. ಅದೇನಿದೆ ಬಿಜೆಪಿ ಕಾಯ್ದೆ ಓದಿ, ಬಿಜೆಪಿ ಅವರು ಹೇಳೋದಲ್ಲ, ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ. ಚೇಂಜ್ ಮಾಡಿಲ್ಲ. ಗಾಂಧಿ ಆಲೋಚನೆ ರಾಮರಾಜ್ಯ ಕಲ್ಪನೆ ಏನಿದೆ, ಅದೇ ಎಲ್ಲಿದೆ ರಾಮ ಹೆಸರಲ್ಲಿ ಅವ್ರು ಹೇಳಿದ್ರು. ಅವ್ರು ಹೇಳಿಲ್ಲ, ನೀವು ಹೇಳಿ ಕಾಯ್ದೆ ಓದಿ ಹೇಳಿ ಎಲ್ಲಿದೆ. ಅಲ್ಲಲ್ಲ, ಅವ್ರು
ಅವ್ರ ನೋಟಿಫಿಕೇಶನ್ ಓದಿ ಹೇಳಿ ಎಲ್ಲಿದೆ ರಾಮ್ ಹೆಸರು. ಇವತ್ತಿನ ಸಂಸದರು ಇಲ್ಲ ಒಂದ್ ವೇಳೆ ಹೆಸರು ಬೇಕಾಗಿತ್ತು ಅಂತಂದ್ರೆ ಅವ್ರು ಹೇಳ್ಬೇಕಾಗಿತ್ತು ರಾಮ್ ಹೆಸರು ಇಡಬೇಕಾಗಿತ್ತು. ಏನ್ ಮಾಡಿದ್ದಾರೆ ಸಂಸದರು ಏನ್ ಹೇಳಿದ್ರು ಅಂತಂದ್ರೆ ಇದರಿಂದ ಕೂಲಿ ಕಾರ್ಮಿಕರಿಗೆ ಲಾಭ ಆಗ್ತಾ ಇದೆ, ನುಕ್ಸಾನ ಆಗ್ತಾ ಇದೆ. ಅದು ಹೇಳಿದ್ರು. This discussion I would like to have. ನೀವೇನ್ ಹೇಳ್ತಾ ಇದ್ದೀರಿ? 100 ದಿನ ಇಟ್ಟಿದ್ದು 125 ದಿನ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಾಯ್ದೆಯಲ್ಲಿ ಏನಿದೆ ಗೊತ್ತಾ? ಹಿಂದೆ 125 ಹಿಂದೆ ಏನಿತ್ತು? ಮಿನಿಮಮ್ 100 ಡೇಸ್ ಅಂತಿತ್ತು. ಇಟ್ ವಾಸ್ ನಾಟ್ 100 ಡೇಸ್ ಗೆ ಜಾಸ್ತಿ ಇರುತ್ತೆ, ಮಿನಿಮಮ್ 100 ಡೇಸ್. ಆಮೇಲೆ ಆ 100 ಡೇಸ್ ಮೀರಿದ್ರು ಕೂಡ ಇವತ್ತು ಅದಕ್ಕೆ ಹಣ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಅದಕ್ಕೆ ಹಣ ಕೊಡ್ತಾ ಇದ್ರು. ದೇರ್ ವಾಸ್ ನೋ ಲಿಮಿಟ್. ದಟ್ ವಾಸ್ ಆಕ್ಟ್. ಮನ್ರೇಗಾದಲ್ಲಿ ದಟ್ ವಾಸ್ ಆಕ್ಟ್. 100 days minimum, it was not maximum. That's what they are misunderstanding. ಅವರೇನ್ ಹೇಳ್ತಾರೆ 100 ದಿನ ಇತ್ತು 100, ಅದೇ ನಾವು 125 ದಿನ ಅಂತ ಇರಲಿಲ್ಲ, 150 ದಿನ ತನಕ ಇತ್ತು ನಮ್ಮ ಹತ್ರ. ಏನಂದ್ರೆ ಯಾವ ಬರಗಾಲ ಇದ್ರೆ 150 ದಿನ ಕೊಡ್ಬೋದು. ಆದ್ರೆ ನಿಮಗೆ ಲಿಮಿಟ್ ಇರಲಿಲ್ಲ. ನಿಮಗೆ ಇಟ್ ವಾಸ್ ಎ ಡಿಮಾಂಡ್ ಡ್ರೈವನ್. ಡಿಮಾಂಡ್ ಡ್ರೈವನ್ ಏನಂದ್ರೆ ಯಾರು ಎಷ್ಟು ಬೇಡಿಕೆ ಇರ್ತಾರೆ ಅಷ್ಟು ಕೊಡ್ಬೇಕು ಅಂತಕ್ಕಂಥದ್ದು ನಮ್ದಿತ್ತು. ಈಗ ಪುಟ್ ಎ ಕ್ಯಾಪ್ ಆಫ್ 125%. ಈಗ ಏನಾಗಿದೆ? ಸಪ್ಲೈ ಡ್ರೈವನ್. ಅವ್ರು ಡಿಸೈಡ್ ಮಾಡ್ತಾರೆ ಅಂತ ಎಲ್ಲಿ ಯಾವ ಕೆಲಸ ಏನಾಗಬೇಕು, ಯಾರು ಮಾಡಬೇಕು, ಹೇಗಾಗಬೇಕು, ಏನ್ ಕೆಲಸ ಇರಬೇಕು, ಅವ್ರು ಡಿಸೈಡ್ ಮಾಡ್ತಾರಂತೆ. ಇಸ್ ಇಟ್ ಇಂಪ್ಲಿಮೆಂಟಬಲ್ ಲೈಕ್ ದಟ್? ಜಿಲ್ಲೆಯಲ್ಲಿ ಕುಂತು ಈ ನಮ್ಮ ರಾಯಚೂರು ತಾಲೂಕಿನ ರಾಯಚೂರು ಜಿಲ್ಲೆ ಜೋಧೂರು ತಾಲೂಕಿನ ಈ ಗ್ರಾಮದಲ್ಲಿ ಈ ಕೆಲಸ ಮಾಡಕ್ ಹೇಳ್ತಾಗಿತ್ತ? ಅದಕ್ಕೆ ನಿಯಂತ್ರಣ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಅಂಡರ್ ಇರೋದ್ರಿಂದ ನಿಯಂತ್ರಣ ಅಲ್ಲ. ಕೇಳಿ, ಇದ್ರ ಹಿಂದೆ ರಾಜಕೀಯ ಸುರಾಗ ಸಂಗೀತ ಅಕಾಡೆಮಿ ಟ್ರಸ್ಟ್ ಬೆಂಗಳೂರು ಹಾಗೂ ರಾಯಚೂರು ಗೆಳೆಯರ ಬಳಗದ ಸಹಯೋಗದೊಂದಿಗೆ ಜನವರಿ 18ರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸುಗಮ ಸಂಗೀತ ಕಾರ್ಯಾಗಾರ ಹಾಗೂ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ್ ರಾಜಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಜೊತೆಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸುಗಮ ಸಂಗೀತದೊಂದಿಗೆ ಹೊಸ ಗೀತೆಗಳನ್ನು ಹಾಡುವುದನ್ನು ರೂಢಿಸಿಕೊಳ್ಳಲಾಗುತ್ತದೆ. ಕಳೆದ 15 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮದೊಂದಿಗೆ 4 ಆಲ್ಬಂಗಳನ್ನು ಹೊರತರಲಾಗಿದೆ. ಚಲನಚಿತ್ರ ಸಂಗೀತ ನಿರ್ದೇಶನದೊಂದಿಗೆ ಜಿಟಿವಿ ಜೂನಿಯರ್ ಆಗಿದೆ. ಚಂದನ್ ಟಿವಿ ಕಾರ್ಯಕ್ರಮದಲ್ಲಿಯೂ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ. ಆಸಕ್ತರು ಹೆಸರು ನೋಂದಾಯಿಸಿಕೊಂಡು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ತುಂಬಾ ಹೆಮ್ಮೆ ಪಡ್ತೀನಿ. ಅದೇ ತರ ನಾನು 5 ಆಲ್ಬಂಗಳನ್ನ ಭಾವಸುರಾಗ, ಆಮೇಲೆ ದೇವಿ ಚೇತನವೇ, ಆಮೇಲೆ ಬಾರೋ ಮಹನ್ ಬಾರೋ, ಹಾಡುಬಾರ್ ಕೋಗಿಲೆ, ಇದೇ ತರ ಒಂದು 5 ಆಲ್ಬಂಗಳನ್ನು ನಾನು ಸಂಗೀತ ನಿರ್ದೇಶನವನ್ನು ಮಾಡಿದೆ. ಅದೇ ತರ ಎಲ್ಲ ಜನಪ್ರಿಯ ವಾಹಿನಿ ಜಿ ಸರಿಗಮಪದಲ್ಲಿ ನಾನು ಗ್ರ್ಯಾಂಡ್ ಜೂರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕೂಡ 7 years ಇಂದ ಕಂಟಿನ್ಯೂ ಆಗಿ. ಆದ್ರೆ ಇದೆಲ್ಲ ನಾನು ಪ್ರಯತ್ನ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ, ಸಿನಿಮಾಗಳಲ್ಲಿ ಹಾಡಿದೆ, ಬಾಹುಬಲಿ ಕನ್ನಡ ವರ್ಷನ್ ಒಂದು ಗೀತೆಯನ್ನು ನಾನು ಹಾಡಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಮನಸ್ಸಲ್ಲಿ ಏನೋ ಒಂದು ನೋವು ಇತ್ತು. ಎಂತ ನೋವು ಅಂದ್ರೆ, ನಾನು ರಾಯಚೂರಿಂದ ಹೋಗಿರೋದ್ರಿಂದ ಒಂದು ರಾಯಚೂರಲ್ಲಿ ಏನೋ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡೋಣ, ನನ್ನ ತರಹ ತುಂಬಾ ವಂಚಿತವಾದಂತ ಪ್ರತಿಭಾವಂತ ಗಾಯಕರು ಇರ್ತಾರೆ ಅಂತೇಳಿ ಮನಸ್ಸಲ್ಲಿ ತುಂಬಾ ವರ್ಷಗಳಿಂದ ನನ್ಗೆ ಕಾಡ್ತಾ ಇತ್ತು ಇದು. ಆಮೇಲೆ ಮನಸ್ಸಲ್ಲಿ ಯೋಚನೆ ಮಾಡಿದೆ, ಏನೋ ಒಂದು ಸಂಗೀತ ಒಂದು ಕಾರ್ಯಾಗಾರ ನಾನು ನೋಡಿದೆ. ನನ್ನ ಸ್ಥಳೀಯವಾಗಿ ಗಾಯಕರನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಆಮೇಲೆ ಇಲ್ಲಿ ಗಾಯಕರಿಗೂ ಅಲ್ಲಿ ಗಾಯಕರಿಗೂ ತುಂಬಾ ಟೆಕ್ನಿಕಲಿ ತುಂಬಾ ವ್ಯತ್ಯಾಸ ಇದೆ. ಪ್ರತಿಭಾವಂತರಿದ್ರು ಒಂದು ಟೆಕ್ನಿಕಲ್ ಏನೋ ಒಂದು ವ್ಯತ್ಯಾಸ ಇದೆ. ಆ ಟೆಕ್ನಿಕ್ ಅನ್ನು ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮ ರಾಯಚೂರಿನ ಗಾಯಕರು ಬೆಳಿಬಹುದು ಒಂದು ಮನಸ್ಸಲ್ಲಿ ಇತ್ತು, ಈ ಭಾವನೆ ಇತ್ತು. ತುಂಬಾ ವರ್ಷಗಳಿಂದ ಈ ನನಸು ಮಾಡ್ಕೊಳ್ಳೋಣ, ಒಂದು ಮ್ಯೂಸಿಕಲ್ ವರ್ಕ್ಶಾಪ್ ಮಾಡೋಣ ಅಂತ ಮನಸ್ಸಲ್ಲಿ ಬಂತು ನನಗೆ. ಒಂದು ಕಾರ್ಯಾಗಾರ ಮಾಡೋಣ, ಒಂದು ಕಾರ್ಯಾಗಾರ ಮಾಡಿದ್ರೆ ಒಂದು ಎಷ್ಟಾಗುತ್ತೋ ಅಷ್ಟು ಒಂದು ಈ ಕಾರ್ಯಾಗಾರ ಯಶಸ್ವಿಯಾದ್ರೆ 18ನೇ ತಾರೀಕು ನಾನು ಈ ಕಾರ್ಯಾಗಾರವನ್ನ ಇಟ್ಕೊಂಡಿದ್ದೇನೆ. ಈ ಕಾರ್ಯಾಗಾರ ಯಶಸ್ವಿಯಾದ್ರೆ ಆಸಕ್ತರು ಬಂದ್ರೆ ಅವ್ರನ್ನ ಟ್ರೈನ್ ಅಪ್ ಮಾಡಿ ಒಂದು ರಾಯಚೂರು ತುಂಬ ಬೃಹತ್ತಾದಂತ ಒಂದು ಪ್ರತಿಭಾವಂತ ಗಾಯಕರನ್ನ ನಾವು ಹುಟ್ಟಾಕ್ಬೋದು. ಸಂಗೀತ ಕ್ಷೇತ್ರಕ್ಕೆ ಒಂದು ಶಾಸ್ತ್ರೀಯವಾಗಿ ಚೌಕಟ್ಟನ್ನು ಇಟ್ಕೊಂಡು ಅವ್ರಿಗೆ ಏನಾದ್ರೂ ಒಂದು ಅವ್ರ ಬೆಳವಣಿಗೆ ಕಾರಣ ಆಗುವಂತ ರೀತಿಯಲ್ಲಿ ನಾವು ಕೂಡ ಆಗ್ಬೋದಲ್ಲ, ನಂತರ ಹಲವಾರು ಗಾಯಕರನ್ನು ರಾಯಚೂರು ಹುಟ್ಟಾಕ್ಬೋದು ಅನ್ನೋ ಕನಸಿನೊಂದಿಗೆ ನಾನು ಒಂದು ಕಾರ್ಯಾಗಾರ 18ನೇ ತಾರೀಕು ಇಟ್ಕೊಂಡೆ. ಎಲ್ಲರೂ ನಾನು ಸ್ಥಳವನ್ನ ನೋಡ್ಕೊಂಡಾಗ ನಾನು 2-3 ನನ್ನ ಸ್ನೇಹಿತರು ಸರ್ ಇಲ್ಲಿ ಕಿರಣ್ ಗುರುಜಿ
ಅಲ್ಲಿ ಇವಾಗ ಪ್ಲೇಸ್ ತಗೊಳ್ಳಿ ಕೊಡ್ತಾರೆ, ಅವರು ಉಚಿತವಾಗಿ ನನಗೆ ಸಹಾಯ ಮಾಡಿದ್ರು. ಆ ಪ್ಲೇಸಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದೇ ಇಟ್ಕೊಂಡು ಅದೇ ರೀತಿಯಾಗಿ ನನ್ನ ಒಂದು ವಿದ್ಯಾಗುರುಗಳಾದಂಥ ಪಂಡಿತ್ ನಾರಾಯಣ್ ಡಗೆ ಸರ್ ಇತ್ತೀಚೆಗೆ ಅವರು ನಮ್ಮನ್ನ ನಗರದಲ್ಲಿರುವ ಮಾವಿನಕೆರೆಗೆ ವಿವಿಧ ಕಡೆಗಳಿಂದ ಹರಿದು ಬರುತ್ತಿದ್ದ ಸುಮಾರು 15 ಒಳಚರಂಡಿ ನೀರನ್ನು ತಡೆಗಟ್ಟುವ ಉದ್ದೇಶದಿಂದ 2,50,00,000 ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಶುಕ್ರವಾರ 1:30 ತಿಳಿಸಿದರು. ಭೂಮಿ ಪೂಜೆ ನಂತರ ಮಾತನಾಡಿದ ಅವರು ಪ್ರಥಮ ಹಂತದಲ್ಲಿ 15 ಕಡೆಗಳಿಂದ ಬರುತ್ತಿದ್ದ ಕೊಳಚೆ ನೀರನ್ನು ತಡೆಗಟ್ಟಲಾಗುತ್ತಿದ್ದು, ಎರಡನೇ ಹಂತದಲ್ಲಿ ಇನ್ನೂ 8 ಕಡೆಗಳಿಂದ ಹರಿದು ಬರುವ ಒಳಚರಂಡಿ ನೀರನ್ನು ತಡೆಯಲು ಹೆಚ್ಚುವರಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಎರಡು ಪ್ರಮುಖ ಅಡಿಗಲ್ಗಳನ್ನು ಮಾಡಿದ್ದೀವಿ. ಒಂದು ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಸುಮಾರು 2.5 ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು. ಆದರೆ ಈಗ ಟೆಂಡರ್ ಆಗಿರೋದು 1.3 ಕೋರ್ಸಿಗೂ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಫೋರ್ಟಲ್ಲಿ ಲೈಟಿಂಗಿಗೆ ಅದೊಂದು ಅಡಿಗಲ್ ಮಾಡಿ ಇಲ್ಲಿ ಇವತ್ತು ಮಾವಿನಕೆರೆಗೆ ಏನು ಸುಮಾರು 15 ಒಳಚರಂಡಿಗಳು ಬರ್ತಾ ಇದ್ದಾವೆ. 15 ಕಡೆ ಇದು ಚರಂಡಿ ನೀರು ಕೆರೆಗೆ ಬರ್ತಾ ಇದೆ. ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು. ಅಂದರೆ ಈ ಮೊದಲನೇ ಹಂತದಲ್ಲಿ 2.5 ಕೋಟಿಯಲ್ಲಿ 7 ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ, ಅದನ್ನು ಬ್ಲಾಕ್ ಮಾಡಿ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ STPಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ 8 ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟರ್ UGDದಲ್ಲಿ ಡ್ರೈನೇಜ್ ವಾಟರ್ ಬರದೇ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲ್ಯಾನನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದರೆ, ಇವತ್ತು ನಾವು ಮೊದಲು 6, 7, 8 ಮಾಡಬೇಕು ಅಂತ ಮಾಡಿದ್ವಿ. ಯಾವುದು 29, 30 ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನು 5, 6, 7 6, 7, 8 ಅಂದ್ಕೊಂಡಿದ್ವಿ. 8ನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ರಾಜನಹಳ್ಳಿಯಲ್ಲಿ ST ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ 5, 6, 7 3 ದಿವಸ ರಾಯಚೂರು ಉತ್ಸವನ ಮಾಡ್ತೇವೆ. ಅಲ್ಲಿ ದೀಪಾಲಂಕಾರದ ಇಲ್ಲಿ ಹೇಳಿದ್ವಲ್ಲ 1,30,30,00,000 1,30,30,00,000 ವೆಚ್ಚದಲ್ಲಿ ಫೋರ್ಟ್ ದೀಪಾಲಂಕಾರ ಅದೊಂದು ಟೆಂಡರ್ ಆಗಿದೆ. ಇಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಕೊಳಚೆ ನೀರು ಮಾವಿನಕೆರೆಗೆ ಬರದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಮುಂಜಾನೆಯ ಶುಭಾಶಯಗಳು. ಕಲಾ ಸಂಕುಲ ಸಂಸ್ಥೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಇವರ ನೇತೃತ್ವದಲ್ಲಿ ದಿನಾಂಕ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮ ಹಾಗೂ ಪುಸ್ತಕ ಸಂತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆ ಕಾರ್ಯದರ್ಶಿ ಮಾರುತಿ ಬಡಗೇರಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಅವರು ಉದ್ಘಾಟಿಸಲಿದ್ದು, ಅದೇ ರೀತಿ ಸಂಕ್ರಾಂತಿ ಸಂಗ್ರಾಮ ಕಾರ್ಯಕ್ರಮವನ್ನು ಶಾಸಕರಾದ ಬಸನಗೌಡ ದದ್ದಲ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಸಿದ್ಧ ಕಲಾ ತಂಡಗಳು ಹಾಗೂ ಸ್ಥಳೀಯ ಕಲಾ ತಂಡಗಳಿಂದ ಭರತನಾಟ್ಯ ವಾದ್ಯಗೋಷ್ಠಿ, ಜಾನಪದ ನೃತ್ಯ, ಡೊಳ್ಳು ಕುಣಿತ, ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಪ್ರದರ್ಶನ ನಡೆಯಲಿದೆ ಎಂದರು. ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಹಾಗೂ ಪುಸ್ತಕಗಳ ಉಳಿವಿಗಾಗಿ ಪುಸ್ತಕ ಸಂತೆ ಆಯೋಜಿಸಲಾಗಿದೆ ಎಂದರು. ನೈಜ ಪ್ರೇಮಿಗಳ ಕಥೆಯನ್ನಾಧರಿಸಿ ಕನ್ನಡದಲ್ಲಿ ಲವ್ ಯು ಮುದ್ದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದಂತ ನಮ್ಮ ಸಂಸ್ಥೆ ಒಂದು ಹೆಮ್ಮೆಯ ಸಂಸ್ಥೆ ಆಗಿದೆ. ಈಗ ಇದೇ 18ರಂದು ರಾಯಚೂರು ನಗರದ ರಂಗಮಂದಿರದಲ್ಲಿ
ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಏನು ಪುಸ್ತಕ ಸಂತೆ ಒಂದು ಹಮ್ಮಿಕೊಂಡಿದ್ದೇವೆ. ಈ ಪುಸ್ತಕ ಸಂತೆ ಕಾರ್ಯಕ್ರಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಈಗಾಗಲೇ ಒಂದು 20 ಜನ ಮಳಿಗೆಗಳನ್ನು ಹಾಕಲು ನೋಂದಾಯಿಸಿದ್ದಾರೆ. ಸ್ಥಳೀಯರು ಸಹ ಅವತ್ತಿನ ದಿನನೇ ಬಂದು ನೋಂದಾಯಿಸುತ್ತಿದ್ದಾರೆ. ಸುಮಾರು 30 ರಿಂದ 40 ಮಳಿಗೆಗಳು ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇರುತ್ತದೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದ್ರೆ ಕಳೆದ 4 ಬಾರಿ ನಾವು ಚಿತ್ರಸಂತೆ ಮಾಡಿದ್ವಿ, ಈ ಬಾರಿ ಪುಸ್ತಕ ಸಂತೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪುಸ್ತಕಗಳು ಉಳಿಯಬೇಕಾಗಿದೆ, ಅದರ ಒಂದು ಅಭಿಯಾನ ಇದು ಮಾಡ್ತಾ ಇರೋದು. ಇದ್ರ ಜೊತೆಯಲ್ಲಿ ಅವತ್ತಿನ ದಿನ ರಂಗಮಂದಿರ ಒಳಗಡೆ, ಅಂದ್ರೆ ಇದು ರಂಗಮಂದಿರ ಆವರಣದಲ್ಲಿ ಪುಸ್ತಕ ಸಂತೆ ಇರುತ್ತದೆ. ರಂಗಮಂದಿರದ ಒಳಗಡೆ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ಸಹಯೋಗದಲ್ಲಿ ಒಂದು 5 ಕಲಾ ತಂಡಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಪ್ರಸಿದ್ಧ ಕಲಾವಿದರು ಬರ್ತಾರೆ, ಜೊತೆಗೆ ಸ್ಥಳೀಯ ಕಲಾವಿದರು ಇರ್ತಾರೆ. ಒಟ್ಟು ಒಂದು 3 ತಾಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೆರೆದಲ್ಲಿವೆ. ಅದರಲ್ಲಿ ವಿಶೇಷವಾಗಿ ಭರತನಾಟ್ಯ, ಸಿಂಧನೂರಿನ ಒಂದು ಕಲಾ ತಂಡ ಮತ್ತು ನಮ್ಮ ನೀರ್ಮಾನಿನ ಡೊಳ್ಳು ಕುಣಿತ, ಬಳ್ಳಾರಿಯ ಪುಟ್ಟರಾಜ್ ಹಿರೇಮಠ ಅಂತ ಒಳ್ಳೆ ಜಾನಪದ ಗೀತೆಗಳು ಆಡ್ತಾರೆ. ಜೊತೆಗೆ ವಾದ್ಯ ವಯಲಿನ್ ವಾದಕರು ಬರ್ತಾ ಇದ್ದಾರೆ ಉಡುಪಿಯಿಂದ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಏನು ಲಿಂಗದಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಳೆದ ಬಾರಿ ವಿಮಾನಯಾನ ಮಾಡಿದ್ರು. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳು ಪಾರ್ಲಿಮೆಂಟ್ಗೆ ಹೋಗಿ ಬಂದಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬೆಂಗಾಲಿ ನೃತ್ಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ 15 ಮಕ್ಕಳು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ.